ಸೇತುವೆ ನಿರ್ಮಾಣ ಹಾಗೂ ಹೊಳೆಬೀದಿ ರಸ್ತೆ ಅಭಿವೃದ್ಧಿಗೆ ಅತಿ ಶೀಘ್ರದಲ್ಲಿ ಚಾಲನೆ ನೀಡಲು ಕ್ರಿಯಾ ಯೋಜನೆ ಸಿದ್ಧವಾಗಿದ್ದು ಅತಿ ಶೀಘ್ರದಲ್ಲಿ ಚಾಲನೆ ನೀಡಲಾಗುವುದು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದರು. ಸಚಿವರ 2 ದಿನಗಳ ಅಧಿಕೃತ ಹಾಸನ ಜಿಲ್ಲೆಯ ಭೇಟಿಯ ಹಿನ್ನೆಲೆಯಲ್ಲಿ ಬೇಲೂರಿನ ಲೋಕೋಪಯೋಗಿ ಇಲಾಖೆ ವತಿಯಿಂದ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ವಿವರ ಸಂಗ್ರಹಿಸಿದ ಅವರು ಹೊಳೆಬೀದಿ ಬಸ್ ನಿಲ್ದಾಣ, ಮುಖ್ಯ ರಸ್ತೆ ಹಾಗೂ ತಾಲೂಕು ಕಚೇರಿಯನ್ನು ವೀಕ್ಷಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೇಲೂರು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ನಂತರ ಇಲ್ಲಿ ಹೆಚ್ಚಿನ ಅನುದಾನ ನೀಡಲು ಬದ್ಧರಾಗಿದ್ದು ಈಗಾಗಲೇ ಸ್ಥಳೀಯ ಶಾಸಕ ಎಚ್.ಕೆ. ಸುರೇಶ್ ಅವರ ಒತ್ತಾಸೆಯ ಮೇರೆಗೆ ಮೊದಲ ಹಂತದಲ್ಲಿ ಹೊಳೆಬೀದಿ ಅಭಿವೃದ್ಧಿಪಡಿಸಲು ಸೇತುವೆ ನಿರ್ಮಾಣಕ್ಕೆ ನಮ್ಮ ತಾಂತ್ರಿಕ ಅಧಿಕಾರಿಗಳು ಪರಿಶೀಲಿಸಿ ಅದಕ್ಕೆ ಸಂಪೂರ್ಣವಾಗಿ ಅನುದಾನ ನೀಡಲಾಗುತ್ತಿದ್ದು 2 ವರ್ಷಗಳ ಅವಧಿಯಲ್ಲಿ ಸೇತುವೆ ಕಾರ್ಯವನ್ನು ಸಂಪೂರ್ಣಗೊಳಿಸಿದ ನಂತರ ತಾಲೂಕಿನ ಎಲ್ಲ ಗ್ರಾಮಗಳ ರಸ್ತೆಗೆ ಅನುದಾನವನ್ನು ನೀಡಲು ಬದ್ಧ. ಅದರಂತೆ ಹೊಳೆಬೀದಿ ರಸ್ತೆ ಅಭಿವೃದ್ಧಿಯಾದ ನಂತರ ಹಲವಾರು ವರ್ಷಗಳಿಂದ ತೊಂದರೆಯಾಗುತ್ತಿರುವ ಬಸ್ ನಿಲ್ದಾಣ ಹಾಗೂ ಮುಖ್ಯ ರಸ್ತೆ ಅಗಲೀಕರಣಕ್ಕೆ ಕಾಯಕಲ್ಪ ಕೊಡಲಾಗುತ್ತದೆ ಎಂದರು. ಶಾಸಕರು ಹಾಗೂ ಸಾರ್ವಜನಿಕರ ಅಭಿಪ್ರಾಯದಂತೆ ಬಸ್ ನಿಲ್ದಾಣಕ್ಕೆ ನಮ್ಮ ಲೋಕೋಪಯೋಗಿ ಇಲಾಖೆ ಸೇರಿದ ಜಾಗವನ್ನು ನೀಡಲು ಕಾನೂನಿನಲ್ಲಿ ಅವಕಾಶ ಇದ್ದರೆ ಅದನ್ನು ಗಮನಿಸಿ ನಮ್ಮ ಅಧಿಕಾರಿಗಳ ಜೊತೆ ಚರ್ಚಿಸಿ ಅದನ್ನು ಸಹ ನೀಡಲು ಬದ್ಧರಾಗಿದ್ದೇವೆ. ಅಲ್ಲದೆ ಇದು ವಿಶ್ವ ಪ್ರವಾಸಿ ತಾಣವಾಗಿರುವುದರಿಂದ ಹೆಚ್ಚುವರಿ ಬಸ್ ನಿಲ್ದಾಣಕ್ಕೆ ಎಲ್ಲಿ ಜಾಗವಿದೆ ಎಂದು ಮಾನ್ಯ ಸಾರಿಗೆ ಸಚಿವರ ಜೊತೆ ಚರ್ಚಿಸಿ ಬಸ್ ನಿಲ್ದಾಣ ಹಾಗೂ ಹೆಚ್ಚುವರಿ ಬಸ್ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು. ಇನ್ನೊಂದು ಬಾರಿ ತಾಲೂಕಿನ ಗ್ರಾಮಗಳಲ್ಲಿರುವ ಸಮಸ್ಯೆ ಅರಿಯಲು ಹಾಗೂ ಲೋಕೋಪಯೋಗಿ ಇಲಾಖೆ ಸಂಬಂಧಿಸಿದ ಕೆಲಸಗಳನ್ನು ಪರಿಶೀಲಿಸಲು ಇಲ್ಲಿಗೆ ಆಗಮಿಸುತ್ತೇನೆ ಎಂದರು. ನಂತರ ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಪಟ್ಟಣದ ಅಭಿವೃದ್ಧಿಗೆ ಪ್ರವಾಸಿ ತಾಣವಾಗಿರುವುದರಿಂದ ಇಲ್ಲಿಗೆ ಹೆಚ್ಚಿನ ಅನುದಾನ ನೀಡಬೇಕು. ಬಸ್ ನಿಲ್ದಾಣಕ್ಕೆ ಪ್ರತಿನಿತ್ಯ 1000ಕ್ಕೂ ಹೆಚ್ಚು ಬಸ್ ಬರುವುದರಿಂದ ಹೆಚ್ಚುವರಿ ಬಸ್ ನೀಡಬೇಕು ಎಂದು ಮನವಿ ಮಾಡಿದ್ದಲ್ಲದೆ ಬಸ್ ನಿಲ್ದಾಣ ಕಿರಿದಾಗಿರುವುದರಿಂದ ನಿಮ್ಮ ಇಲಾಖೆಗೆ ಸೇರಿರುವ ಜಾಗವನ್ನು ನೀಡಿದರೆ ಉತ್ತಮ ಆಗುತ್ತದೆ ಎಂದು ಮನವಿ ಮಾಡಿದರು. ಟೈಮ್ ಬೇಕು, ಯಾಕಂದರೆ ಅದು ಇಲ್ಲಿ ಆಗಲಿಕ್ಕಾಗಲ್ಲ, ಬೆಂಗಳೂರಲ್ಲಿ ಚರ್ಚೆ ಮಾಡೋದಕ್ಕಾಗುತ್ತೆ. ನೋಡೋಣ, ಸರ್ಕಾರದ ಜನರಿಗೆ ಅನುಕೂಲ ಮಾಡಲಿಕ್ಕೆ. ಸೊ ಅದ್ರ ಜೊತೆಗೆ ಕಾನೂನು ಪರ್ಮಿಟ್ ಮಾಡಬೇಕು. ಇದೆಲ್ಲ ನೋಡಿನ ಡಿಸಿಷನ್ ತೊಗೊಳಕ್ಕೆ ನೋಡೋಣ, ಚೆಕ್ ಮಾಡಿ. ವರ್ಷ ಆಗಲ್ಲ, 2 years ಬೇಕಾಗ್ತದೆ. ಇನ್ನೂ ಟೆಂಡರ್ ಪ್ರೊಸೆಸ್ ಆಗಬೇಕು. ಟೆಂಡರ್ನ ಕನಿಷ್ಠ 18 ತಿಂಗಳು ಟೈಮ್ ಬೇಕಾಗುತ್ತೆ. 2 ವರ್ಷ ಲೆಕ್ಕ ಟೆಂಡರ್ ಯಾವಾಗ ಟೈಮ್ ಇದೆ ಅದಕ್ಕೆ. ಅದಾದ್ಮೇಲೆ 18 ತಿಂಗಳ ಲೆಕ್ಕ. ಬೆಂಗಳೂರಲ್ಲಿ ಚರ್ಚೆ ಮಾಡ್ತೀನಿ. ಇಲಾಖೆ ಇಲ್ಲ, ಅದ್ರ ಮತ್ತೆ ಬೆಂಗಳೂರು ಆ ಇಲಾಖೆ ಮಂತ್ರಿ, ಇದ್ರ ಬಗ್ಗೆ ನಾವು ಡಿಸಿಷನ್ ತಗೋಬೋದು, ಹೇಳ್ಬೋದು. ಹೊಸದು ಮಾಡೋದು ಬಿಡೋದು MLAಗೆ ಹೊಸ ಮಂತ್ರಿ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ AR ಅಶೋಕ್, ತಹಶೀಲ್ದಾರ್ ಎಂ ಮಮತಾ, ಮುಖಂಡರಾದ ಪಾರ್ವತಯ್ಯ, ರಮೇಶ್, BL ಧರ್ಮೇಗೌಡ, ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ಗಣೇಶ್, TV 46 ಮಲೆನಾಡು ನ್ಯೂಸ್, ಬೇಲೂರು.